ಚಕ್ರವರ್ತಿ, ನನ್ನ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನೀನ್ಯಾರು? ಯಾಕೆ ಚಿನ್ನ, ಮುಂದೆ ನಿನ್ನ ಮದುವೆಯಾಗುವ ಗಂಡ ನಾನು. ಏನು ಗಂಡನ? ಅದು ನೀನ? ಏಯ್, ನನ್ನ ಮದುವೆ ಆಗುವ ರಣಧೀರ ಅಗ್ನಿದೇವ ನೀನಲ್ಲವೋ ಗಂಡ? ಗಂಡ ನಾನಲ್ಲಲೇ ನಿನ್ನ ಮಿಂಡ. ಏ ರಂಜಿನಿ, ನನ್ನಂತ ಶ್ರೀಮಂತ ಸರದಾರನನ್ನು ಬಿಟ್ಟು ನಿನ್ನಣ್ಣನ ವೈರಿಯಾದ ಆ ಅಗ್ನಿದೇವನನ್ನು ಮದುವೆ ಆಗಲು ಹೊರಟಿರುವ ನಿನ್ನನ್ನು ಇಲ್ಲೇ ನಿನ್ನ ಚೀಲ ತಿಂದುತ್ತಿರುವೆ. ಆಗತ್ತೇನಾದ್ರೂ ನಾನು ಸುಮ್ಮನೆ ಇದ್ದಿದ್ರೆ ನಿನ್ನ ರುಂಡನೆ ಹಾರುತ್ತಿದ್ದ ನನ್ನ ಅಗ್ನಿ. ರುಂಡ ಏ ಎಣ್ಣೆ, ನನ್ನ ರುಂಡವೆಂದರೆ ಕೋಳಿ ರುಂಡ ಎಂದು ತಿಳಿದುಕೊಂಡಿರುವೆಯಾ? ಏ ರಂಜಿನಿ, ಸುಮ್ಮನೆ ಹಠ ಮಾಡದೆ ಚಟ ತೀರಿಸಿ ಬಿಡು. ಮತ್ತೆ ಬೇಕಾದರೆ ನೀನವ ಹೆಂಡತಿಯಾಗು. ಏನರ ಹಂತಕ, ಮೈ ಒಬ್ಬರಿಗೆ ಮನಸ್ಸೊಬ್ಬರಿಗೆ ಕೈಗೆ ಒಬ್ಬರಿಗೆ ಕೊಡೋ ಹೆಣ್ಣು ನಾನಲ್ಲ. ಶೀಲ, ಯಾಕೆ ರಂಜಿನಿ, ಅಂದು ಆವತ್ತು ನನ್ನ ಕೈ ಹಿಡಿದು ಕುಣಿದು ಕುಪ್ಪಳಿಸಿದ್ದು ನಿನಗೆ ನೆನಪಿಲ್ಲವೇ? ನಿನ್ನಂತ ಶ್ರೀಮಂತ ಹೆಣ್ಣು ಗಂಡನಿಗಾಗಿ ಈ ನಿನ್ನ ಶೀಲವನ್ನು ಮೀಸಲಿಟ್ಟಿರುವೆಂದರೆ ಈ ಸಮಾಜ ಅದನ್ನು ನಂಬಲಾರದು. ನನ್ನ ಶೀಲ ಹಾಳಾಗಿದೆ ಅಂತ ಈ ಸಮಾಜಕ್ಕೆ ಏನಾದ್ರೂ ಗೊತ್ತಿದೇನು? ಅದು ನಮಗೆ ಗೊತ್ತಿದ್ರೆ ಅಷ್ಟೇ ಸಾಕು. ಸಮಾಜ ಇದೇ ಮಾತನ್ನು ನಿಮ್ಮಂತ ಹೆಣ್ಣುಗಳು ಗಂಡನಿಗೆ ಹೇಳುವ ಮಾತಿದು. ಯಾರು ಇಲ್ಲದ ಸಮಯದಲ್ಲಿ ಬೇರೆಯವರಿಗೆ ಫೋನಿನಲ್ಲಿ ಮಾತನಾಡಿ ಬೇಕಾದಲ್ಲಿ ಕರೆಸಿ ಅಥವಾ ಅಲ್ಲಿಗೆ ಹೋಗಿ ಗಂಡ ಬರುವಷ್ಟರಲ್ಲಿ ನಿಮ್ಮ ತೀಟೆ ತೀರಿಸಿಕೊಂಡು ಬರುವ ನಿಮ್ಮಂತ ಕನ್ಯಾಮಣಿಗಳಷ್ಟಿಲ್ಲ ಈ ನಿನ್ನ ಆಳು ಕಲಿಯುಗದಲ್ಲಿ. ಗಂಡ ಬಂದಾಕ್ಷಣ ಫೋನಿನಲ್ಲಿ ಮಾತನಾಡುವುದು ಯಾರೆಂದು ಕೇಳಿದಾಗ ಅವನು ನನ್ನಣ್ಣ ಇಲ್ಲ ಚಿಕ್ಕಪ್ಪ ದೊಡ್ಡಪ್ಪನ ಮಗ ಎಂದು ಸುಳ್ಳು ಹೇಳಿ ಗಂಡನ ಗಲ್ಲ ಮುಟ್ಟಿ ಅವನಿಗೆ ಬೆಲ್ಲ ಕೊಟ್ಟು ಒಳಗೆ ಬಾ ನಿನಗೆ ಬೇಕಾದ ಸುಖ ಕೊಡುತ್ತೇನೆಂದು ಗಂಡನಿಗೆ ಮಳ್ಳು ಮಾಡಿ ಗಂಡನನ್ನು ಸುತ್ತ ಮಾಡಿ ಮೂಲೆಯಲ್ಲಿ ಮಲಗಿಸಿ ಬರುವ ನಿಮ್ಮಂತ ಆದರಗಿತ್ತಿ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ನಮ್ಮಂತ ಒಳ್ಳೆ ಹೆಣ್ಮಕ್ಳು ಆ ರೀತಿ ನರ್ತಗೆಟ್ಟು ಬಾಳೋದಕ್ಕೆ ನಿನ್ನಂತ ಹುಚ್ಚು ನಾಯಿಗಳ ಕಾರಣ ಎಂಬುದನ್ನು ನೀನು ಮರಿಬೇಡ. ಸುಮ್ಮನೆ ನನ್ನ ತಂಟೆಗೆ ಬರಬೇಡ, ಹೋಗೋ ಇಲ್ಲಿಂದ. ಇನ್ನು ಮುಗಿದಿಲ್ಲ ರಂಜಿನಿ ಈ ನಿನ್ನ ಗರಿತೆಯರ ಚರಿತ್ರೆ. ಮದುವೆ ವಯಸ್ಸಿಗೆ ಬಂದ ಮಕ್ಕಳು ಮನೆಯಲ್ಲಿದ್ದರೂ ಅವರಿಗೆ ವರ ಕನ್ಯೆ ಹುಡುಕಿ ಮದುವೆ ಮಾಡುವುದನ್ನು ಬಿಟ್ಟು ಗಂಡ ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ನನಗೆ ಪೇಟೆಯಲ್ಲಿ ಕೆಲಸವಿದೆ ಎಂದು ಪೇಟೆಗೆ ಹೋಗಿ ಗಂಡನನ್ನು ಕರೆದುಕೊಂಡು ಹತ್ತಿರ ಲಾಡ್ಜಿಗೆ ಹೋಗಿ ದಿನ ರಾತ್ರಿ ಸುಖಭೋಗಿಯಾಗಿ ಅನುಭವಿಸಿ ಬೆಳಿಗ್ಗೆ ಎದ್ದು ಬಂದು ತುಂಬಾ ಪರಿಚಯದವರು ಇವತ್ತು ಬಿಡಲೇ ಇಲ್ಲ ಎಂದು ಮನೆಯಲ್ಲಿ ಸುಳ್ಳು ಹೇಳುವ ನಿಮ್ಮಂತ ಸೂಳೇನಷ್ಟಿಲ್ಲ ಈ ನಾಡಿನಲ್ಲಿ. ಲೇ ಚಕ್ರವರ್ತಿ, ನನ್ನನ್ನು ಕೆಣಕಿ ಮಣ್ಣಾಗಬೇಡ. ಸುಮ್ಮನೆ ಇಲ್ಲಿಂದ ಹೊರಟ ಹೋಗು. ಹೊರಟು ಅಂದು ಆಗದೇ ಇರುವ ಕೆಲಸವನ್ನು ಇಂದಾದರೂ ಮುಗಿಸಲೇಬೇಕೆಂದು ನಿನ್ನನ್ನು ಹಿಂಬಾಲಿಸಿ ಬಂದ ಈ ಚಕ್ರವರ್ತಿ ನಿನ್ನನ್ನು ಬಿಡಲಾರನು. ಮತ್ತೆ ಈ ಹೆಣ್ಣಿನ ಮುಂದೆ ನಿಗರಾಡಿ ರಾಜನಾಗಬೇಡ. ಕೈ ಬಿಚ್ಚಿ ಕೊಡುವ ಈ ನೃತ್ಯಗಾತನ ಕೊಲ್ಲಲು ಬಂದ ನಿನ್ನಂತ ತಲೆ ಹಿಡಿಕಲನ್ನು ಸುಮ್ಮನೆ ಬಿಡಲಾರ. ಅಗ್ನಿ, ಬೇಡ. ನನ್ನ ಪ್ರೀತಿ ವಿಷಯನ ಮನೆಯಲ್ಲಿ ತಿಳಿಸಿ ಈಗ ಇವನು ನನ್ನ ಮದುವೆ ಆಗಲು ಬಂದಿದ್ದಾರೆ. ಅಗ್ನಿ, ನಿನ್ನನ್ನು ಬಿಟ್ಟು ಬೇರೆ ಯಾರನ್ನು ನಾನು ಮದುವೆ ಆಗುವುದಕ್ಕೆ ಸಾಧ್ಯವಿಲ್ಲ. ರಂಜಿನಿ, ನೀ ಸತ್ತರೂ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ತೀರಿಸಿಕೊಳ್ಳದೆ ಬಿಡಲಾರ ಈ ಕಂಗೆಟ್ಟ ಚಕ್ರವರ್ತಿ.
ಮುಟ್ಟಿದ್ದೆಯಾದರೆ ನಿನ್ನ ತಲೆ ಕಡಿದು ಎರಡು ಭಾಗ ಮಾಡಿ ನಮ್ಮೂರು ಅಗಸ ಬಾಗಿಲು ಇರುತ್ತರ ಇದು ಸತ್ತ. ಮೊದಲು ನೀ ಯಾವ ತಂದೆ ರಕ್ತಕ್ಕೆ ಹುಟ್ಟಿದೆ ಎಂದು ತಿಳಿದುಕೋ. ಕಚ್ಚಾರ್ಕ ಸೂಳೆ. ನನ್ನ ತಂದೆ ತಾನು ಕೊಲೆ ಮಾಡಿದವರು ರಾಕ್ಷಸರು ಹೇಳಲಿ ನಾನು ಯಾರ ಮಗ ಎಂದು ನನ್ನ ತಾಯಿ ಪವಿತ್ರಳು. ನನ್ನ ತಂದೆ ಇದ್ದರೆ ನನಗೆ ಜನ್ಮ ನೀಡಿದವಳು. ಅವಳೇನಾದರೂ ವೇಷ ಹೋಗಿದ್ದರೆ ನನ್ನ ತಾಯಿ ಬದುಕಿರುತ್ತಿದ್ದಳು. ಲೇ ನಾಯಿ, ಅವರ ಹೆತ್ತ ತಂದೆ ತಾಯಿ ಬಗ್ಗೆ ದೇವರಿಂತವರು ಅಂತವ್ರ ಬಗ್ಗೆ ಮಾತನಾಡುವ ನಿನ್ನ ಹೆತ್ತ ತಾಯಿ ನಿನ್ನನ್ನ ಯಾರಿಗೆ ಹೆತ್ತಿರಬಹುದು? ಹರಿಯುವ ಸಾಗರಕ್ಕೆ ಬತ್ತಿ ಹೊಸೆದು ದೀಪವನ್ನು ಉರಿಸಿದ ನನ್ನ ತಾಯಿಗೆ ಸೂಳೆ ಎಂದೇ ಆ ಸೂಳೆ. ಇನ್ನೊಬ್ಬರ ತಾಯಿಗೆ ಸೂಳೆ ಅಂದರೆ ನನ್ನ ಹೊಟ್ಟಲು ತರಲು ಕತ್ತರಿಸಿದಂತಾಗುತ್ತದೆ. ಈ ಚಕ್ರವರ್ತಿಯ ಮೈ ಮುಟ್ಟುವ ಕಂಡು ಈ ನಾಡಲ್ಲೇ ಹುಟ್ಟಿಲ್ಲ. ಹುಟ್ಟಿದ್ದೆ ಆದ್ರೆ ಅವನ ಪ್ರಾಣ ಪಕ್ಷಿ ಆರಿಸದೆ ಬಿಟ್ಟಿಲ್ಲ. ಈ ಗಂಡನೆ ಅಗ್ನಿದೇವನಿಗೆ ಸವಲ ಹಾಕುವ ಕುನ್ನಿಗಳನ್ನು ನಾನು ಎಂದಿಗೂ ಸುಮ್ಮನೆ ಬಿಡುವುದಿಲ್ಲ. ಅಗ್ನಿ, ನನ್ನ ಸೇಡಿನ ಸಂಚಿನಲ್ಲಿ ಸಿಲುಕಿಕೊಂಡು ಸಾಯುವ ದಿನ ಹತ್ತಿರ ಬಂದಿದೆ. ರಂಜಿನಿ, ನನ್ನನ್ನು ಬಿಟ್ಟು ನಿನಗೆ ಇವನೇ ಇಷ್ಟವಾದನಲ್ಲ. ಈ ಸೇಡಿಗೆ ಸೇಡು ತೀರಿಸದಿದ್ದರೆ ನನ್ನ ಹೆಸರು ಈ ಕರುನಾಡ ಚಕ್ರವರ್ತಿನೇ ಅಲ್ಲ. ಸಕ್ಕಿನ ಕೊನ್ನೆ, ನಿಮ್ಮಂತ ದುಷ್ಟ ದೈತರನ್ನು ಸದಬಡಿಯಲು ಆ ಶಿವನ ಶಕ್ತಿ ಪಡೆದು ಸಿದ್ಧನಾಗಿ ನಿಂತಿರುವನು ಈ ಉರಿವಾಗ್ತಿನ ಜ್ವಾಲೆಯಾಗಿ. ಅದು ನಮ್ಮಂತ ಅಬಲೆಯರ ಮೇಲೆ ಅತ್ಯಾಚಾರ ತಪ್ಪಿದ್ದಲ್ಲ. ಅದಕ್ಕೆ ಬೇಗನೆ ನೀ ನನ್ನ ಮದುವೆಯಾಗು. ಇಲ್ಲ ರಂಜಿನಿ, ನಿಮ್ಮ ಅಣ್ಣ ನಮ್ಮ ಅಣ್ಣ ತಮ್ಮಂದರಲ್ಲಿ ಹಚ್ಚಿದ ಬೆಂಕಿ ತಾವಾತಿಯಾಗಿ ಸುಡಲಾಗ್ತಿದೆ ಅಂದಾಗ ಅದರಿಂದ ನನ್ನ ತಮ್ಮ ಮನೆ ಬಿಟ್ಟು ಹೋಗಿರುವನು. ನಾನು ಅವನನ್ನ ಹುಡುಕಲು ಬಂದಿದ್ದೆ, ದಾರಿಯಲ್ಲಿ ನೀನು ಸಿಕ್ಕೆ. ಅಗ್ನಿ, ನಮ್ಮಣ್ಣನ ಮೇಲಿನ ಕೋಪಕ್ಕೆ ದಯವಿಟ್ಟು ನನ್ನ ಕೈ ಬಿಡಬೇಡ ಪ್ಲೀಸ್. ರಂಜಿನಿ, ಮುಂದೊಂದು ದಿನ ಅವನಿಂದ ಅಣ್ಣನ ಪ್ರಾಣ ನನ್ನ ಕೈಯಲ್ಲಿ ಹೋಗುತ್ತೆ. ಇದಕ್ಕೆ ನೀನು ಒಪ್ಪಿದರೆ? ಅಗ್ನಿ, ನಮ್ಮಣ್ಣ ನಿನಗೆ ಮಾಡಿದ ಅನ್ಯಾಯನ ನನ್ನಿಂದ ಸರಿಪಡಿಸೋಕಂತ ಆಗೋದಿಲ್ಲ. ಯಾಕಂದ್ರೆ ನಮ್ಮಣ್ಣ ಒಬ್ಬ ಮೃಗ ಇದ್ದ ಹಾಗೆ. ಅಂತ ಮೃಗಗಳನ್ನು ಬೇಟೆ ಆಡುವ ಬೇಟೆಗಾರ ನಾನು. ನಾನೆಂದಿದ್ರು ನಿನ್ನವಳೆ ಅಲ್ವೇನು?